ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇಲೆ ಅಲ್ಲೇಲೂಯ. ದೇವ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ತಾನು ಜೀವಿಸಿದಂಥ ಕಾಲದಲ್ಲಿ ಅವರು ಶಿಷ್ಯರ ಸಂಗಡ ಬೋಧನೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹೀಗಾಗಿ ದೇವರು ಮನುಷ್ಯರನ್ನ ನೋಡಿ ಏನು ಹೇಳ್ತಾ ಇದ್ದಾನಂದ್ರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ. ಹೌದು, ನಾವು ಯೇಸು ಸ್ವಾಮಿನ ನಂಬಿ ದೇವರ ಒಳಗಡೆ ಬಂದ ಮೇಲೆ ಮೊದಲು ನಾವು ಲೋಕದ ಕಾರ್ಯಗಳನ್ನ ಹುಡ್ಕೋಕೆ ಹೋಗ್ಬಾರ್ದು. ಲೋಕದಲ್ಲಿರೋಂಥ ಯಾವ ಕಾರ್ಯಗಳನ್ನ ನಾವು ಮೊದಲನೇ ಸ್ಥಾನದಲ್ಲಿ ಇಟ್ಟು ಅವುಗಳನ್ನ ಹುಡುಕಲು ನಾವು ಹೋಗಬಾರ್ದು. ನಾವು ಯೇಸು ಸ್ವಾಮಿ ಹೇಳುವ ಮಾತನ್ನ ಕೇಳಬೇಕು. ದೇವರು ಹೇಳುವ ಮಾತನ್ನ ಯಾರೆಲ್ಲ ಕೇಳ್ತಾರೋ ಅವರ ಜೀವಿತದಲ್ಲೇ ತುಂಬಾ ಆಶೀರ್ವಾದ, ಅದ್ಭುತಗಳು, ಐಶ್ವರ್ಯಗಳು, ಸಕಲ ವಿಧವಾದ ಎಲ್ಲ ರೀತಿಯಾದ ಸಮೃದ್ಧಿಗಳು ದೇವರು ಆಶೀರ್ವಾದ ನೀಡ್ತಾನೆ. ದೇವರ ಮಾತನ್ನು ಯಾರೆಲ್ಲ ಕೇಳೋದಿಲ್ವೋ, ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿನಲ್ಲಿ ಬಿಟ್ಟು ಮತ್ತೆ ಮಾಡ್ತಾ ಇರೋದನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ದೇವರ ಮಾತಿಗೆ ವಿಧೇಯತೆ ತೋರಿಸೋದಿಲ್ಲ. ಹಾಗಾಗಿ ಅವ್ರ ಜೀವಿತದಲ್ಲಿ ಇರೋ ಕೊರತೆಗಳು ನೀಗೋದಿಲ್ಲ. ಅವ್ರ ಜೀವಿತದಲ್ಲಿರೋಂಥ ಯಾವ ಕಷ್ಟಗಳಾಗಲಿ, ಯಾವ ತೊಂದರೆಗಳಾಗಲಿ, ಸಾಲಗಳಾಗಲಿ, ರೋಗಗಳಾಗಲಿ, ನಷ್ಟಗಳಾಗಲಿ, ಅದು ಯಾವುದು ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ ಅದು ಹೋಗ್ತಾ ಇಲ್ಲ ಅಂದರೆ, ಅವರು ದೇವ್ರ ಮಾತನ್ನ ಕೇಳಲ್ಲ. ದೇವ್ರ ಮಾತನ್ನ ಕೇಳ್ದಂಗೆ ಕೇಳಿ ಅದನ್ನು ಹಾಗೆ ಬಿಟ್ಟಾಕ್ತಾರೆ. ಮತ್ತು ತಾವು ಮಾಡೋದನ್ನೇ ಮಾಡಿಕೊಂಡೇ ಇರ್ತಾರೆ. ಹಾಗ ಅಲ್ಲಿ ದೇವ್ರ ಮಾತಿಲ್ಲ ಅಂದರೆ ಹೇಗೆ ಆಶೀರ್ವಾದಗಳು ಬರುತ್ತೆ? ಆಮೇಲೆ ಅಲ್ಲೇಲೂಯ. ಹಂಗಾಗಿ ಯೇಸು ಹೇಳ್ತಾರೆ, ಮೊದಲು ನಾವು ಯಾವುದಕ್ಕಾಗಿ ತವಕ ಪಡಬೇಕಂದ್ರೆ ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕು. ದೇವರ ರಾಜ್ಯಕ್ಕಾಗಿ ಹೆಂಗೆ ತವಕ ಪಡೋದಂದರೆ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರೋಂಥ ಆ ಕಾರ್ಯಗಳು, ಆ ಕೆಲಸಗಳನ್ನ ಪ್ರತಿನಿತ್ಯವೂ ಅವುಗಳ ಮೇಲೆ ನಮ್ಮ ಬಯಕೆ, ಆಸೆ ಇಟ್ಟು ಅವುಗಳನ್ನ ಫಸ್ಟಾಗಿ ನಾವು ಮಾಡುವರಾಗಿರಬೇಕು. ಅದೊಂದು ಪ್ರಾರ್ಥನೆ ಇರ್ಬೋದು, ಒಂದು ಸಭೆಗೆ ಹೋಗೋದಿರ್ಬೋದು, ಒಂದು ಉಪವಾಸ ಇರ್ಬೋದು, ಅಥವಾ ವೇದ ವಾಕ್ಯ ಓದೋದು, ಧ್ಯಾನಿಸೋದಿರ್ಬೋದು, ಒಂದು ಸುವಾರ್ತೆ ಇರ್ಬೋದು ಅಲ್ವಾ. ದೇವರು ನಮ್ಗೆ ಏನು ಹೇಳ್ಕೊಡ್ತಾನೋ ಆ ಕಾರ್ಯಗಳೇ ಮೊದಲಾಗಿ ನಾವು ಮಾಡೋರಾಗಿರ್ಬೇಕು. ಆಗ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಕೆಲಸಗಳನ್ನ ನಾವು ಮೊದಲು ಮಾಡಬೇಕು. ಅವರ ರಾಜ್ಯದ ಕಾರ್ಯಗಳಿಗಾಗಿ ತವಕ ಪಡಬೇಕು. ಅವರ ನೀತಿಯ ಕಾರ್ಯಗಳಿಗಾಗಿ ನಾವು ತವಕ ಪಡಬೇಕು. ಹಾಗೆ ನಾವು ತವಕಿಸಿ ನಾವು ಮಾಡುವಾಗ ದೇವರು ಏನು ಮಾಡ್ತಾನಂದರೆ, ಅದರ ಹಿಂದೆನೇ ಅವುಗಳ ಕೂಡ ಇವುಗಳು ಎಲ್ಲವೂ ನಿಮಗೆ ದೊರಕುತ್ತೆ. ಅವುಗಳ ಕೂಡ ಅಂದರೆ ಮೊದಲು ದೇವರ ರಾಜ್ಯದ ನೀತಿಯ ಕೆಲಸ ಕಾರ್ಯಗಳನ್ನು ನಾವು ಆತುರದಿಂದ, ನಾವು ಅತಿ ಆಸಕ್ತಿ ಉಳ್ಳವರಾಗಿ ನಾವು ಮಾಡಿ ಮುಗಿಸಿದ ಮೇಲೆ ಅದರ ಹಿಂದೆನೇ ದೇವ್ರು ಏನು ಮಾಡ್ತಾನಂತೆ, ನಮಗೆ ಆ ಎಲ್ಲ ಹೂಗಳಂದರೆ ನಾವು ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳು, ಅಂದರೆ ಕುಟುಂಬ ಆಶೀರ್ವಾದ, ನಾವು ಮಾಡುವ ಕೆಲಸ ಕಾರ್ಯಗಳೆಲ್ಲ ಆಶೀರ್ವಾದ, ನಮ್ಮ ಶರೀರದಲ್ಲಿ ಒಳ್ಳೆಯ ಆಶೀರ್ವಾದ, ಆರೋಗ್ಯ, ಮಕ್ಕಳು, ನಾವು ಕೈಟು ಮಾಡೋ ಕಾರ್ಯಗಳು, ಸಕಲ ವಿಧವಾದ ಕಾರ್ಯಗಳಲ್ಲಿ ದೇವರು ಎಲ್ಲ ಅವಶ್ಯಕತೆಗಳನ್ನು ನಮಗೆ ಸಂಧಿಸಿ ಕೊಡಲು ಶಕ್ತನಾಗಿದ್ದಾನೆ. ಹಾಗಾಗಿ ಮೊದಲು ಏನು ಮಾಡಬೇಕು, ಮುಂಜಾನೆ ಜಾವದಲ್ಲಿ ಕುಟುಂಬಗಳಲ್ಲಿ ಆರಾಧಿಸಿ ಪ್ರಾರ್ಥಿಸಬೇಕು. ದೇವರ ವಾಕ್ಯನ ಓದಿ ಧ್ಯಾನಿಸಿ ನಾವು ಆ ವಾಕ್ಯನ ಕೈಗೊಂಡು ನಡೀಬೇಕು. ಆನಂತರನೇ ನಾವು ಹೋಗುವಂಥ ಕಾರ್ಯಗಳು, ಮಾಡುವಂಥ ಕಾರ್ಯಗಳು ಅವುಗಳೆಲ್ಲ ಎರಡನೇ ಸ್ಥಾನದಲ್ಲಿಟ್ಟು ಅವುಗಳನ್ನ ಮಾಡೋರಾಗಿರಬೇಕು. ಈ ರೀತಿಯಾಗಿ ನಾವು ಮಾಡುವಾಗೆ ದೇವರು ಏನು ಮಾಡ್ತಾನಂತೆ, ಅವರೆಲ್ಲ ಕೊರತೆಗಳನ್ನ ನೀಗಿ ಅವ್ರಿಗೆಲ್ಲ ರೀತಿಯಾದ ಹೂಗಳನ್ನು ಕರ್ತನು ಸಂಧಿಸಿ ಅವ್ರುಗಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸ್ತಾನೆ. ಆದರೆ ಅನೇಕರು ದೇವರ ಮೇಲೆ ನಂಬಿಕೆ ಇಡೋದಿಲ್ಲ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋದಿಲ್ಲ, ದೇವರ ಕಾರ್ಯಗಳ ಮೇಲೆ ಭರವಸವಿಡೋದಿಲ್ಲ, ದೇವರನ್ನ ಹಿಂಬಾಲಿಸೋದಿಲ್ಲ, ದೇವರನ್ನೇ ಆತುಕೊಂಡು ದೇವರು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆಂದು ನಂಬಿ ಅವರು ಯಾವ ಕಾರ್ಯಗಳನ್ನು ದೇವರ ವಿಷಯಗಳಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಅಪನಂಬಿಗೋಸ್ಕರಾಗಿರ್ತಾರೆ, ಎರಡು ಮನಸ್ಸುಳ್ಳವರಾಗಿರ್ತಾರೆ, ಒಂಥರ ಅಲಕ್ಷ್ಯವಾಗಿರ್ತಾರೆ, ಸ್ವಾರ್ಥಿಗಳಾಗಿರ್ತಾರೆ, ಒಂದು ಯಥಾರ್ಥ ಚಿತ್ತ ಉಳ್ಳವರಾಗಿ ಮಾಡದೆ ಏನೋ ತಾನೋ ಎಂದು ಕಾಟಾಚಾರಕ್ಕಾಗಿ ಮಾಡೋರು ಇರ್ತಾರೆ ದೇವರ ಕಾರ್ಯಗಳಲ್ಲಿ. ಆದರೆ ದೇವರು ನಿಜವಾಗ್ಲೂ ಹೃದಯಗಳನ್ನ ನೋಡುವ ದೇವರು. ಪ್ರತಿ ಹೃದಯಗಳನ್ನ ದೇವರು ಪರೀಕ್ಷಿಸಿ ನೋಡ್ತಾನೆ. ಪ್ರತಿ ನಡೆ ನುಡಿಗಳನ್ನು ದೇವರು ಪರೀಕ್ಷಿಸಿ ನೋಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ಯಥಾರ್ಥ ಚಿತ್ತವುಳ್ಳವರಾಗಿ ದೇವರ ಕಾರ್ಯಗಳನ್ನು ಭಕ್ತಿಯಿಂದಲೂ
ಸತ್ಯದಿಂದಲೂ ನೀತಿಯಿಂದಲೂ ಆಸಕ್ತಿ ಉಳ್ಳವರಾಗಿ ಮಾಡಿ ದೇವರನ್ನ ಮಹಿಮೆ ಪಡಿಸಬೇಕು. ಆಗ ದೇವರು ಸಂತೋಷವಾಗಿ ಆನಂದವಾಗಿ ನಿಮ್ಮ ಸಕಲ ವಿಧವಾದ ಎಲ್ಲ ಕಾರ್ಯಗಳನ್ನ ದೇವ್ರ ಮುಂದೆ ನಿಂತು ಅವ್ರುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಗೊಳಿಸಿ ನಿಮ್ಮನ್ನು ಸಂತೋಷ ಭರಿತರಾಗಿ ದೇವರು ನಡೆಸಲು ಶಕ್ತನಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವಾಗ ಕೇಳುತ್ತಲ್ವ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ಆಗ ಎಲ್ಲವೂ ನಿಮಗೆ ಕೊಡಲ್ಪಡುತ್ತೆ. ದೇವರ ಕಾರ್ಯಗಳ ಮೇಲೆ ಹಸಿವೆ ಉಳ್ಳವರಾಗಿರ್ರಿ. ಹಸಿವೆ ಉಳ್ಳವರಾಗಿ ದೇವರ ಕಾರ್ಯಗಳನ್ನು ಮಾಡಿದ್ರೆ ಕರ್ತನ ಅಂಥವ್ರನ್ನ ತೃಪ್ತಿ ಪಡಿಸ್ತಾನೆ. ಕರ್ತನ ಅವ್ರ ಎಲ್ಲ ಕಾರ್ಯದಲ್ಲಿ ಅವ್ರನ್ನ ತೃಪ್ತಿಪಡಿಸಿ ದೇವರವ್ರನ್ನ ಆಶೀರ್ವದಿಸ್ತಾನೆ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ದೇವರ ಕಾರ್ಯಗಳಿಗಾಗಿ ತವಕ ಪಡ್ರಿ, ದೇವರ ಕೆಲಸಗಳನ್ನ ಹಸಿವೆಯಿಂದ ಮಾಡ್ರಿ, ಅತಿ ಆಸಕ್ತಿ ಉಳ್ಳವರಾಗಿ ಮಾಡ್ರಿ. ಕರ್ತನು ಬೇಡಿಕೊಳ್ಳುವುದಕ್ಕೂ ಯೋಚಿಸಿಕೊಳ್ಳುವುದಕ್ಕೂ ಅತ್ಯಧಿಕವಾಗಿ ಮಾಡಲು ಶಕ್ತಿ ಉಳ್ಳ ದೇವರು ನಿಮ್ಮ ಸಂಗಡ ಇರ್ತಾನೆ. ಈ ವಾಕ್ಯ ಕೇಳಿಕೊಂಡಿರೋಂಥ ನಿಮ್ಮ ಪ್ರತಿಯೊಬ್ಬನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ದೇವ, ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳು ಸ್ವಾಮಿ, ಈ ಕೊನೆ ಕಾಲದಲ್ಲಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಪ್ರತಿಯೊಬ್ಬರು ತವಕಪಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿ ಅಪ್ಪ ನಿನ್ನ ಮಹಿಮೆ ಪಡಿಸಲು ಸಹಾಯ ಮಾಡಿ ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ದೇವ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.